ನಾನು ಫಸ್ಟು ಅಣ್ಣ ಹೇಳಿದಾಗೆ ಇಲ್ಲೇ ಇದೆ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ರು, ಮೊದಲ ಸಲ ಇದೆ, ಎರಡನೇ ಸಲ ಮಾಡ್ತಿದ್ಯಾ, ಕೊನೆ ಸಲ ಡೈರೆಕ್ಟರ್ ಆಗುತ್ತೋ ಪ್ರೊಡ್ಯೂಸರ್ ಆಗುತ್ತೋ ಅಲ್ವಾ ಅಂತ ಅಣ್ಣ ಹೇಳಿದ್ರು ಇಲ್ಲಿ. ಆಯ್ತಾ, ಅವತ್ತು ನಾನು ಎಕ್ಬಿಟ್ಟು ಹೋಗಿದ್ದೆ. ಇಲ್ಲ ಅಣ್ಣ, ನಾನು 9 ತಿಂಗಳ ಪ್ರಾಜೆಕ್ಟ್ ಮುಗಿಸಿದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. ಆಯ್ತಾ, ಏನೋ ಗುರುಪ್ರಸಾದ್ ಸ್ಕ್ರಿಪ್ಟ್ ಟೈಮ್ ತೊಗೊಂತಾರೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 15 ತಿಂಗಳು ಟೈಮ್ ತೊಗೊಂತಾರೆ, 1 ಡಬಲ್ ಅಂತ. ಬಟ್ ಇವರು ನಾನು ಅನ್ಕೊಂಡಿದ್ರೆ 18 ಮೂರಷ್ಟು ತಗೊಂಡ್ಬಿಟ್ರು ಇವರು. ರಾಟ್ಲೈಟ್ ವೆಂಕಟೇಶ್ ಸರ್ ಮಾತು ಕೊಟ್ಟಾಗೆ ನಡ್ಕೊಂಡಿಲ್ಲ. ಈ ನಮ್ಮ ಮಾತು ಎಲ್ಲಿ ನಡ್ಕೋತಾರೆ ಹೇಳಿ? ಸಿನಿಮಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಬಟ್ ಅದೊಂದೇ ಪ್ರೊಡ್ಯೂಸರ್ ಯೂಸ್ ಆಗಲ್ಲ. ನಾನು ಸಿನಿಮಾ ಅಂದ್ರೆ ನಾನು ಜೂಜು ಅಂತ ಕರೆಯೋದಿಲ್ಲ ಅಂತ ಅವತ್ತು ಹೇಳಿದೆ. ಸಿನಿಮಾ ಅಂದ್ರೆ ಬಿಸ್ನೆಸ್ ಪ್ಲಸ್ ಪ್ಯಾಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ನ ಪ್ಯಾಷನ್ ವರ್ಕೌಟ್ ಆಗಿದೆ. ವಾಟ್ ಅಬೌಟ್ ದ ಬಿಸ್ನೆಸ್? ಬಿಸ್ನೆಸ್ ಇಸ್ ನಾಟ್ ಹ್ಯಾಪನಿಂಗ್ ಹಿಯರ್. ಅವ್ರು ಗೊತ್ತಾಗಬೇಕು, ಒಬ್ಬ ವ್ಯಕ್ತಿ 4 ವರ್ಷ ಶ್ರಮ, ಅವರೇನೋ ರಿಯಾಲಿಟಿ ಶೋಸ್ ಮಾಡೋದು ಮಾಡ್ತಾ ಇದ್ದಾರೆ, ಅವ್ರದ್ದು ಜಸ್ಟ್ ಕ್ರಿಯೇಟಿವ್ ಇನ್ವೆಸ್ಟ್ಮೆಂಟ್ ಗುರುಪ್ರಸಾದ್ ಅವ್ರದ್ದು. ಬಟ್ ನಂದು ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ನಂದು ಟೈಮು, ನನ್ನ ಎನರ್ಜಿ, ನನ್ನ ರಿಲೇಷನ್ ಎಲ್ಲ ಇರ್ತದೆ, ಪ್ರೈವೇಟ್ ಲೈಫ್ ಎವ್ರಿಥಿಂಗ್ ಎಲ್ಲ ಇರ್ತದೆ. ಅವರು ಈ ಸಿನಿಮಾ ಇನ್ನೊಂದು ಸಿನಿಮಾ ಒಪ್ಕೊಂಡ್ಬಿಟ್ಟಾರೆ, ಅವ್ರು ಅದೇ ಮಾತ್ರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ನಾನು ಈ ಸಿನಿಮಾಗೆ ರಿಟರ್ನ್ಸ್ ಬರಲಿಲ್ಲ ಅಂತ ಸಿನಿಮಾ ಮಾಡಿ ಟೆಸ್ಟ್ ಮಾಡಕ್ ಆಗಲ್ಲ. ದಿಸ್ ಇಸ್ ದ ರೀಸನ್ ಅಷ್ಟೇ. ಅವ್ರು ಡಿಲೇ ಆಗೋದಕ್ಕೆ ಇದೇ ರೀಸನ್ನು. ಬಟ್ ಆದ್ರೂ ಏನೋ ನಾನು ತುಂಬಾ ಫ್ರೆಂಡ್ಲಿಯಾಗಿ ಮೂವ್ ಮಾಡಿದೆ ಅವ್ರ ಹತ್ರ. ತುಂಬಾ ಕಾಟ ಕೊಡ್ಲಿಲ್ಲ ನಾನು. ಬಟ್ ಅವರು ಲಾಸ್ಟ್ ಅಲ್ಲಿ ಒಂದು 4 ತಿಂಗಳು 5 ತಿಂಗಳು ಮುಂಚೆ ದೀಪಾವಳಿ ಟೈಮಲ್ಲಿ ನಾನು ಪೇಪರ್ ಆ್ಯಡ್ ಡಿಸೈನ್ಸ್ ಕೊಟ್ಟಿಲ್ವಾ ಅಂತ ಕೇಳಿದೆ. ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಲಕ್ಷ್ಮೀ ಅಮ್ಮ ಬಂದಿದ್ರು. ಲಕ್ಷ್ಮೀ ಅಮ್ಮ ಅವತ್ತು ಲೇಟ್ ಆಗಿದೆ, ಏನೋ ಸ್ವಲ್ಪ ಲೇಟ್ ಆಯ್ತು ಅವತ್ತು ಟೈಪಿಂಗ್ಗೆ. ಸೊ ಆ ಡಿಸೈನ್ಸ್ ಲೇಟರ್ ಮಾಡಿ ಯಾಕೆ ಕೊಟ್ಟಿಲ್ಲ, ಇನ್ನೂ ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿಲ್ವಾ ಅನ್ನೋದು ಒಂದೇ ರೀಸನ್ಗೆ ಅವರು ಪ್ಲೀಸ್ ನಿಮ್ಮ ಪಾಡಿಗೆ ನೀವು ಪ್ರಚಾರ ಸ್ಟಾರ್ಟ್ ಮಾಡಿ, ನೀವು ನನ್ನ ಪಾಡಿಗೆ ಫಸ್ಟ್ ಕಾಪಿ ಕೊಡ್ತೀರಿ ಅಂತ ಹೇಳಿದ್ರು. ಅಷ್ಟು ಏನಾಗ್ಬಿಟ್ಟು ಸುಮ್ಮನೆ ಇರ್ತಿತ್ತು. ಅವರು ಸುಮ್ಮನೆ ಇರಲಿಲ್ಲ. ಅವರು ಪ್ರತಿ ಹಂತದಲ್ಲೂ ನನಗೆ ತೊಂದರೆ ಮಾಡ್ತಾನೇ ಬಂದು, ಪ್ರತಿ ಹಂತದಲ್ಲೂ ತೊಂದರೆ ಕೊಡ್ತಾನೇ ಬಂದು. ನಾನು ಏನೋ ನಮ್ಮ ಸಿನಿಮಾಗೆ ಹೋಗ್ತಿದ್ದೆ, ನಾನು ಸಕ್ಸಸ್ ಮೀಟ್ ಕರೆದು ಸುಳ್ಳು ಹೇಳ್ಬೋದು. ಬಟ್ ಎವ್ರಿ ಒನ್ ನೋಸ್ ಅಬೌಟ್ ದ ರಿಯಾಲಿಟಿ, ವಾಟ್ಸ್ ಹ್ಯಾಪನಿಂಗ್ ಅಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಖುಷಿಯಾಗಿ ನಾನು ಮಾತಾಡಿಸಿ ಅಭ್ಯಾಸ. ಯಾವಾಗಲೂ ನನಗೆ ಈ ಸೀರಿಯಸ್ ಟಾಕು, ಈ ಬ್ರೇಕಿಂಗ್ ನ್ಯೂಸ್, 24 hours ಲೈವ್ ನ್ಯೂಸ್, ಇವೆಲ್ಲ ನಾನು ಕೇಳ್ತಿರೋ ತಲೆನೋವು ಬರುತ್ತೆ. ಇವೆಲ್ಲ ಹಿಂಗೆ ಹೆಂಗೆ ಮಾತಾಡ್ಸೋದು ಅಂತ ಫುಲ್ ಕನ್ಫ್ಯೂಷನಲ್ಲಿ ಓಪನ್ ಆಗಿ ಹೇಳ್ತೀನಿ. ಫಸ್ಟು ಧನಂಜಯ ಸರ್ನ ಕೇಳಿದೆ, ಸರ್ ಇದು ಒಂಥರ ಸೀರಿಯಸ್ ಇಶ್ಯೂ, ನಾನು ಹೆಂಗೆ ಸರ್ ಇದನ್ನ ಕಾನ್ವರ್ಸೇಷನ್ ಇವಾಗ ನಾವು ಮಾಡೋಣ ಅಂತ. ಸೀರಿಯಸ್ ಇಶ್ಯೂ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ನಾವು ಸ್ವಲ್ಪ ಫ್ರೀಯಾಗಿ ಮಾತಾಡ್ಬೋದು. ಏನಂದರೆ 2ನೇ ಸಲ ಸಿನಿಮಾ ಇಲ್ಲಿ ನಮ್ಮ ಗುರುಪ್ರಸಾದ್ ಅವರು ಡೈರೆಕ್ಟ್ರು ಸಿನಿಮಾಗೆ ಪ್ರಮೋಷನ್ಗೆ ಬಂದಿಲ್ಲ ಅಂತ ಹೇಳಿ ಯೋಗೇಶ್ ನಾರಾಯಣ್ ಸರ್, ದ ಪ್ರೊಡ್ಯೂಸರ್ ಆಫ್ ದ ಸಿನಿಮಾನ ವಿತ್ಡ್ರಾ ಮಾಡಿಕೊಂಡು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾನ ವಿತ್ಡ್ರಾ ಮಾಡಿಕೊಂಡು ರಿಲೀಸ್ ಮಾಡೋದು ನಾನು ಬಂದಾಗಿಂದ ಇಂಡಸ್ಟ್ರಿಗೆ ಸ್ವಲ್ಪ ಇದು ನನಗೆ ದೊಡ್ಡ ಶಾಕರು. ಸೊ ಅದಕ್ಕೆ ನಾನೇ ಫುಲ್ ಕನ್ಫ್ಯೂಸು, ಏನಂತ ಮಾತಾಡ್ಸೋದು ಅಂತ ಹೇಳಿ. ಬಟ್ ಧನಂಜಯ್ ಸರ್ ವಾಸ್ ಲೈಕ್, ಇಲ್ಲ ಏನೇನು ಬರುತ್ತೆ ಬಾಯಲ್ಲಿ ಮಾತಾಡೋಣ ಬನ್ನಿ ಅಂತ ಹೇಳಿದ್ದಾರೆ. ಸರ್ ಫಸ್ಟ್ ಆಫ್ ಆಲ್ ಸಿನಿಮಾ ಬಗ್ಗೆ ಅಂತ ಶುರು ಮಾಡ್ಕೊಳ್ಳೋದಾದರೆ ನನಗಂತೂ ತುಂಬ ಇಷ್ಟ ಆಯಿತು ಸರ್. ಒಬ್ಬ ತಾಯಿನ ವೃದ್ಧಾಶ್ರಮಕ್ಕೆ ಅಥವಾ ವಯಸ್ಸಾದವ್ರನ್ನ ಸೇರಿಸದೇ ಇರೋದಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಈ ಮಸಾಲೆ ದೋಸೆಗೆ ಶೆಜ್ವಾನ್ ಸಾಸ್ ಹಾಕಿ ಹೊಡೆದಂಗಿತ್ತು ಸಿನಿಮಾ. ಇಲ್ಲ, ಸಿನಿಮಾ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಬಂದಿದೆ. ಗುರುಪ್ರಸಾದ್ ಅವರು ತುಂಬ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಆಯಿತಾ, ಎಲ್ಲ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ, ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿರೋವಂಥದ್ದು. ಇಡೀ ಸಿನಿಮಾಗೆ ತುಂಬ ಒಳ್ಳೆಯ ಪ್ರಶಂಸೆ ಬಂದಿದೆ. ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಆಯಿತಾ, ಆಮೇಲೆ ತುಂಬ ಒಂದಿಷ್ಟು ಸ್ಕ್ರೀನ್ಗಳು ಹೌಸ್ಫುಲ್ ಆಗ್ತಾಯಿದೆ ಮಲ್ಟಿಪ್ಲೆಕ್ಸ್ಗಳಿಗೆಲ್ಲ. ಅಂದರೆ ಅದು ಆಡ್ ಟೈಮಿಂಗ್ಗಳು ಕೊಟ್ಟಿರೋದು, ಪ್ರೈಮ್ ಟೈಮಿಂಗಲ್ಲಿ ಸಿನಿಮಾ ಇಲ್ಲ, ಬಟ್ ಸ್ಟಿಲ್ ಜನ ಹುಡ್ಕೊಂಡೋಗಿ ಸಿನಿಮಾ ನೋಡ್ತಿದ್ದಾರೆ. ಹಾಗಾಗಿ ನಮ್ಮ ಆಡಿಯನ್ಸ್ ದೃಷ್ಟಿಯಲ್ಲಿ, ನಮ್ಮ ಮೀಡಿಯಾದಲ್ಲೂ ಅಷ್ಟೇ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಸಿನಿಮಾ ನೋಡಿರೋ ದೃಷ್ಟಿಯಲ್ಲಿ ಸಿನಿಮಾ ಖಂಡಿತ ಗೆದ್ದಿದೆ. ಎಲ್ಲರೂ ಕಂಗ್ರ್ಯಾಟ್ಸ್, ಗೆದ್ದಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಿನಿಮಾ ಹಿಟ್ ಅಂತಲೇ ಮೆಸೇಜ್ ಆಗ್ತಿದ್ದಾರೆ. ಬಟ್ ಎಲ್ಲ ಒಂದು ಕಡೆ ಇರೋ ವ್ಯವಸ್ಥೆಯಲ್ಲಿ, ಅಂದರೆ ಎಲ್ಲೋ ಒಳ್ಳೆ ಶೋಗಳು ಸಿಕ್ಕಿಲ್ಲ ಅಥವಾ ಒಳ್ಳೆ ಸ್ಕ್ರೀನ್ಗಳು ತೊಗೊಳಕ್ಕಾಗಿಲ್ಲ. ಯಾಕೆಂದರೆ ಅದು ಯಾರ ಮೇಲೂ ಕಂಪ್ಲೇಂಟ್ ಅಲ್ಲ, ಅದು ವ್ಯವಸ್ಥೆ ಹಾಗಿದೆ. ತುಂಬ ಕಮ್ಮಿ ಸ್ಕ್ರೀನ್ಸು, ಅದರಲ್ಲಿ ಬೇರೆ ಸಿನಿಮಾಗಳು ರನ್ ಆಗ್ತಿರುತ್ತೆ, ನಮಗೆ ಸಿನಿಮಾಗಳಿರಲ್ಲ. ಸೊ ಇದೆಲ್ಲ ಪರಿಸ್ಥಿತಿಗಳ ಮಧ್ಯೆ ಸಿನಿಮಾ ಜನಗಳಿಗೆ ರೀಚ್ ಮಾಡಿಸೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸೋತಿರ್ಬೋದು. ಬಟ್ ಸ್ಟಿಲ್ ಒಂದಿಷ್ಟ ಆಗಿದ್ದು ನಮ್ಮ ಪ್ರೊಡ್ಯೂಸರು. ಇಷ್ಟೆಲ್ಲ ಆದ್ರೂ ಅವರು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳದೆ, ಇಲ್ಲ ನನ್ನ ಸಿನಿಮಾ ಚೆನ್ನಾಗಿದೆ, ಇಷ್ಟೆಲ್ಲ ಚೆನ್ನಾಗಾದ್ಮೇಲೆ ನನ್ನ ಸಿನಿಮಾ ನಂಗೆ ಸಾಯಿಸೋಕ್ಕೆ ಇಷ್ಟ ಇಲ್ಲ, ಈ ವ್ಯವಸ್ಥೆ ಅದೇನಾದರೂ ಇರಲಿ, ಅದನ್ನೆಲ್ಲ ನಾನು ಅದಕ್ಕೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ನನ್ನ ಸಿನಿಮಾನ ಇವ್ರು ತೆಗಿಯೋಕ್ಕಿಂತ ಮುಂಚೆ, ಇವ್ರು ಸಾಯಿಸೋಕ್ಕಿಂತ ಮುಂಚೆ ನಾನೇ ಸಿನಿಮಾನ ನಾನು ವಿಡ್ರಾ ಮಾಡಿಕೊಂಡು ಅದಾದಮೇಲೆ ಒಳ್ಳೆ ಟೈಮ್ ನೋಡಿ ಜನಗಳಿಗೆ ರೀಚ್ ಮಾಡಿಸಿ ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಿರೋದು ನಿಜವಾಗ್ಲೂ ಖುಷಿ ವಿಚಾರ. ಆಮೇಲೆ
ಆ್ಯಕ್ಟ್ರಾಗಿ ನನ್ನ ಕರ್ತವ್ಯ ಕೂಡ ಆಗುತ್ತೆ ಅದು. ಅಂದರೆ ನನ್ನ ಸಿನಿಮಾನ ಎಷ್ಟರ ಮಟ್ಟಿಗೆ ತಲುಪ್ಸೋಕ್ಕೆ ಸಾಧ್ಯ ಅಷ್ಟರ ಮಟ್ಟಿಗೆ ತಲುಪಿಸ್ಕೊಳ್ಳೋ ಅಂಥದ್ದು, ನಿರ್ಮಾಪಕರ ಜೊತೆ ನಿಂತ್ಕೊಳ್ಳೋ ಅಂಥದ್ದು. ಯಾಕೆಂದರೆ ಇವಾಗ ನಾನು ತುಂಬ ಜನ ಹಿಟ್ ಅಂತ ಹೇಳ್ತಿದ್ದಾರೆ. ಈಗ ನಾವೇನು ಅನೌನ್ಸ್ ಮಾಡ್ಕೊತೀವಿ ಅದೇ ಸತ್ಯ, ಆಡಿಯನ್ಸ್ ಕೂಡ ಅದನ್ನೇ ನಂಬ್ತಾರೆ. ಹಂಗೆ ತುಂಬ ಸಿನಿಮಾಗಳು ಆಗಿದೆ ಆಯಿತಾ. ನಾವು ಹಾಗೆ ಹಿಟ್ ಅಂತ ಬಿಂಬಿಸ್ಕೊಂಡು ಮುಂದಕ್ಕೆ ಹೋಗ್ಬಿಡ್ಬೋದು. ಆದರೆ ನಿರ್ಮಾಪಕನ ಸಂಕಷ್ಟ ಕೇಳಬೇಕಾಗತ್ತೆ. ಯಾಕೆಂದರೆ ಯೋಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ತುಂಬ ಪ್ಯಾಷನೇಟಾಗಿ ಬಂದು ಸಿನಿಮಾ ಮಾಡಿರೋದು. ಅವ್ರು ಇನ್ನೂ ಬಂದವರು ನಿರ್ಮಾಪಕರು ಇನ್ನೊಂದು ಸಿನಿಮಾ ಮಾಡೋಂಗಿರ್ಬೇಕು. ಆವಾಗ ಇಂಡಸ್ಟ್ರಿಗೆ ಅದು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ ಆಯಿತಾ. ಇನ್ನೊಂದು 10 ಜನ ಹೊಸ ನಿರ್ದೇಶಕರಿಗೆ ಅವಕಾಶ ಸಿಗುತ್ತೆ, 10 ಜನ ಹೊಸ ನಟರಿಗೆ ಅವಕಾಶ ಸಿಗುತ್ತೆ. ಹಾಗಿದ್ದಾಗ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಉಳ್ಕೋಬೇಕು. ಸೊ ನನ್ನ ಕೈಲಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಏನೇನಾಗುತ್ತೆ, ನಿರ್ಮಾಪಕರ ಜೊತೆ ಎಷ್ಟು ನಿಲ್ಲಕ್ಕಾಗುತ್ತೆ ಅದನ್ನು ಖಂಡಿತ ನಾನು ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ಸರ್ ಈಗ ಸ್ವಲ್ಪ ಈ ಸೀರಿಯಸ್ ಟಾಕ್ ಆದಮೇಲೆ ಕನ್ನಡಕ ಹಾಕ್ಕೊಳ್ಳಿ ಸರ್. ನಾನು ಸ್ವಲ್ಪ ಒಂಚೂರು ನಾರ್ಮಲ್ ಮೋಡ್ಗೆ ಹೋಗೋಣ ಸರ್. ಆ ಕನ್ನಡಕ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಸರ್. ಹಾಕೊಳ್ಳಿ ಸರ್. ಬಾ ಹೇಳಿಸ್ಬೇಕಲ್ಲ, ಕನ್ನಡಕ ಹಾಕೊಂಡ್ಮೇಲೆ ಸುಳ್ಳು ಹೇಳಲೇಬೇಕಲ್ಲ. ಮತ್ತೆ ಸಂಗೀತಾ ಭಟ್ ಅವರು ಎಷ್ಟು ಕೆರದಾಗಿದ್ದಾರೆ ಸರ್ ನೋಡೋಕ್ಕೆ. ಪಾಪ ತುಂಬ ಮುದ್ದಾಗಿದ್ದಾರೆ. ಸುಳ್ಳು ಹೇಳ್ತಾ ಇದ್ದಾರೆ. ಹುಡುಗರು ಸುಳ್ಳೇ ಹೇಳೋದು. ಇಡೀ ಸಿನಿಮಾದಲ್ಲಿ ಎಲ್ಲರೂ ಸಂಗೀತನ ತುಂಬ ಹೊಗಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾಳೆ, ಆ ಮಿಡಲ್ ಕ್ಲಾಸ್ ಹುಡುಗಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ, ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ. ಸರ್ ನನಗೆ ಸರ್ ಇಡೀ ಸಿನಿಮಾ ನೀವು ಕನ್ನಡಕ ಹಾಕೊಂಡಿರೋದಕ್ಕೆ ಅಲ್ಲಿಗೊಂದು ಇದು ಕೂಡ ಇದೆ, ಜಸ್ಟಿಫಿಕೇಶನ್ ಕೂಡ ಇದೆ. ಸೊ ಅದು ನನಗೆ ಸಖತ್ ಇಷ್ಟ ಆಯಿತು. ವಾಚ್ ಕೂಡ ಇದೆ ಸಿನಿಮಾದಲ್ಲಿ ನೋಡಿ, ಕನ್ನಡಕ ವಾಚ್ ಎಲ್ಲಿ ನೋಡಿದ್ರು ಯಾವಾಗ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕೋಸ್ಕರ. ಸೊ ಇವಾಗ ಕರೆಕ್ಟಾಗಿ ಒಳ್ಳೆ ಟೈಮಲ್ಲಿ ನಾವು ವಿತ್ಡ್ರಾ ಮಾಡ್ಕೊಂಡು ರಿಲೀಸ್ ಮಾಡೋದಕ್ಕೆ ಈ ಒಂದು ಕಾನ್ವರ್ಸೇಷನ್ನು. ಬಟ್ ಸರ್ ನನಗೆ ತುಂಬ ಇಷ್ಟ ಆಗಿದೆ ಸರ್. ಸೋಮವಾರ ಬರಲಿ, ಮಂಗಳವಾರ ಬರಲಿ ಇಲ್ಲ ಸರ್. ನನ್ನ ಫೇವ್ರೆಟ್ ಸೀನ್ ಅದು. ಆ್ಯಕ್ಚುಲಿ ಸಿನಿಮಾ ರಿಲೀಸ್ಗಿಂತ ಮುಂಚೆ ಹೇಳ್ತಾ ಇದ್ದೆ ನಾನು. ನೋಡಿ, ಈ ಸಿನಿಮಾದಲ್ಲಿ ನಿಮಗೆ ಅಂದರೆ ತುಂಟಾಟ ಇದೆ, ಪೋಲಿತನ ಅಲ್ಲ, ವಲ್ಗ್ಯಾರಿಟಿ ಇಲ್ಲ. ತುಂಬ ಲವರ್ಸ್ಗೆ ಅಥವಾ ಒಂದು ರೊಮ್ಯಾನ್ಸ್ನ ಜೀವಂತವಾಗಿ ಇಟ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ತುಂಬ ಕ್ರಿಯೇಟಿವ್ ಟಿಪ್ಸು ಸಿನಿಮಾದಲ್ಲಿದೆ, ಬಂದು ನೋಡಿ ಅಂತ. ಆ ಸೀನಿಗೆ ಒಂದು ಚಪ್ಪಾಳೆ ವಿಸಿಲ್ ಹೊಡಿತಾರೆ. ನಿಜವಾಗ್ಲೂ ಸಿನಿಮಾದಲ್ಲಿ ಆ ನಗು ಕೇಳೋಕ್ಕೆ, ಚಪ್ಪಾಳೆಗಳು ಕೇಳೋಕ್ಕೆ ಒಂದೊಂದು ಸೀನ್ಗೂ ಹೊಡಿತಾರೆ. ಅದು ಕೇಳೋಕ್ಕೆ ಖುಷಿ ಆಗುತ್ತೆ ರಿಯಲಿ. ಬಟ್ ಸಂಗೀತಾ ಭಟ್ ಅವರ ಟ್ಯಾಲೆಂಟ್ ಇಲ್ಲಿ ಮೆಚ್ಚಬೇಕು. ಏನು ಅಂದರೆ ಅಷ್ಟು ಬೇಗ ಕಾಸ್ಟ್ಯೂಮ್ನ ಚೇಂಜ್ ಮಾಡ್ಕೊಂಡು ಅಷ್ಟು ಬೇಗ ವಿತ್ ಮೇಕಪ್ ಬರ್ತಾರೆ. ಆ್ಯಕ್ಚುಲಿ ಹೇರ್ ಸ್ಟೈಲ್ ಮಾತ್ರ ಹೇರ್ ಸ್ಟೈಲಿಸ್ಟ್ ಮಾಡಿದ್ದು, ಮೇಕಪ್ಪು ಕಾಸ್ಟ್ಯೂಮ್ ಎಲ್ಲ ನಾನೇ ಕ್ವಿಕ್ ಹಾಕೊಂಡಿದ್ದು. ರಿಯಲಿ? ಎಸ್. ದಿಸ್ ಈಸ್ ಬ್ರೇಕಿಂಗ್ ನ್ಯೂಸ್. ಆಮೇಲೆ ಆ ಥರದ್ದು ಹುಡುಗ ಅಲ್ಲಿ ಕೂತಿದ್ದಾಗ ಕಾಯ್ಕೊಂಡು ಅಷ್ಟು ಬೇಗ ಬರಬೇಕಾಗುತ್ತೆ ಇರುತ್ತೆ, ಆ ಪ್ಯಾಷನ್ ಇರುತ್ತೆ ಅಲ್ವಾ. ಸೊ ಇದು ನಿಜವಾದ ಬ್ರೇಕಿಂಗ್ ನ್ಯೂಸ್. ಬಟ್ ಇದರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದ್ದು, ಸಿನಿಮಾ ರಿಲೀಸ್ ಟೈಮಲ್ಲಿ ಕೂಡ ಇನ್ನೂ ಹೆವಿ ನೋಡ್ಬೇಕು ನೀವು ಅಂತ ಹೇಳ್ತಾ ಇರೋದು. ಸರ್ ನಿಜವಾಗ್ಲೂ 10 ಪೈಸದ ಕಾಯಿನು 26 ನಿಮಿಷ ಶೂಟಿಂಗಲ್ಲೇ ತೇಲ್ತಾ ಸರ್? ಖಂಡಿತ ತೇಲ್ತು, ಖಂಡಿತ ತೇಲ್ತು. ನಾನು ಅದಕ್ಕೆ ಬಯಸ್ಕೊಂಡೆ ಕೂಡ, ನೋಡಿ ಎಷ್ಟು ಚೆನ್ನಾಗಿ ಲಕ್ಕಿ, ಎಷ್ಟು ಚೆನ್ನಾಗಿ ತೇಲ್ಸಿದ್ದೆ, ಮುಳುಗಿಸ್ಬಿಟ್ಲು ಅಂತ. ಸೀರಿಯಸ್ ಆಗಿ ಅದು ತುಂಬ ಕಾಯಿನ್ಗಳು ಟ್ರೈ ಮಾಡಿ ನೋಡೋಣ ತೇಲ್ಸ್ಬಿಡಿ ಅಂತ. ಅದು ಹೆಂಗೋ ನನಗೂ ಗೊತ್ತಿಲ್ಲ ಅದು ಹೆಂಗೆ ಅಂತ ತೇಲ್ಬಿಡ್ತು. ಅದನ್ನೇ ಹೇಳಿಸ್ಬಿಟ್ರು ಗುರು ಇದರಲ್ಲಿ ಡಬ್ಬಿಂಗ್ ಅಂದರೆ ನರೇಷನ್ನಲ್ಲಿ. ನನಗೆ ಗೊತ್ತಿಲ್ಲ ಅದು ಹೆಂಗೆ ತೇಲ್ಬಿಡ್ತು ಅಂತ. ಸೊ ಎಲ್ಲ ಮಾತನ್ನ ಮಾತ್ರ ಎಲ್ಲರೂ ತೇಲಿಸ್ತಿರ್ತಾರೆ, ಬಟ್ ಇಲ್ಲಿ ಧನಂಜಯ ಸರ್ ಕಾಯಿನ್ನ ಮಾತ್ರ ತೇಲಿಸ್ತಾರೆ. ಮಾತು ತುಂಬ ಗಟ್ಟಿಯಾಗಿರುತ್ತೆ ಅಲ್ವಾ ಸರ್? ಸೊ ಇದು ಹಿಂಗೆ ಹೋಗ್ತಾ ನನಗೆ ಲಕ್ಷ್ಮೀ ಅಮ್ಮ ಅವರು ಸರ್, ನಾವು ಮಾತಾಡಿದ್ವಿ ಆಡಿಯೋ ರಿಲೀಸ್ ಟೈಮಲ್ಲಿ, ಈ ಮೂಗು ಮತ್ತು ಲಕ್ಷ್ಮೀ ಅಮ್ಮವ್ರ ಮೂಗು ಎರಡು ಒಂದೇ ಥರ ಇರೋದಕ್ಕೆ ಇವು ಲಕ್ಷ್ಮೀ ಅಮ್ಮವ್ರನ್ನ ಧನಂಜಯ್ ಅವರ ತಾಯಿ ರೋಲ್ಗೆ ತಗೊಂಡಿದ್ದು ಅಂತ. ಸರ್ ಆ ಮೂಗು ಮಾತ್ರ ಅಲ್ಲ ಸರ್, ಇಡೀ ಕ್ಯಾರೆಕ್ಟರ್ ಅವ್ರು ಏನೇನೋ ಮಾಡ್ಬಿಟ್ಟಿದ್ದಾರೆ. ಅದನ್ನು ತುಂಬ ರಿವೀಲ್ ಮಾಡೋದು ಬೇಡ. ಬಟ್ ಆದ್ರೂ ಸರ್ ಆ ಥರ ತಾಯಿ ತುಂಬ ಲಕ್ಕಿ ಸರ್. ನನಗೆ ಆ ಥರ ತಾಯಿ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ ಸರ್. ಎಲ್ಲರೂ ಇದೇ ಮಾತು ಹೇಳಿದ್ರು. ನಂಗೆ ಸುಮಾರು ಜನ ಮೆಸೇಜ್ ಮಾಡಿದ್ರು, ಐ ವಿಶ್ ಐ ಹ್ಯಾಡ್ ಅ ಮದರ್ ಲೈಕ್ ಲಕ್ಷ್ಮಿ ಅಮ್ಮ ಇನ್ 2ನೇ ಸಲ ಅಂತ. ಇಂಥ ಒಳ್ಳೆ ಹುಡುಗಿನ ಮನೆಗೆ ಕರ್ಕೊಂಬಂದು ಓದಿಸ್ತಾರಲ್ಲ ಸರ್, ಅದಕ್ಕೋಸ್ಕರ ಏನು ಹೇಳೋಣ ಇದ್ರ ಬಗ್ಗೆ? ಇಲ್ಲ, ಅದು ಎಲ್ಲ ತಾಯಂದ್ರೂ ಹಾಗೆ ಎಲ್ರಿಗೂ ಆಸೆ ಇರುತ್ತೆ, ಒಂದೊಳ್ಳೆ ಹುಡುಗಿ ಬೇಕು ಮಗಂಗೆ ಅಂತ. ಸೊ ಕೆಲವೊಂದಿಷ್ಟು ಜನ ಈ ಒಂಥರ ಪ್ರಯತ್ನ ಪಡ್ತಾರೆ, ಇನ್ನೊಂದಿಷ್ಟು ಜನ ಬೇರೆ ಥರ ಪ್ರಯತ್ನ ಪಡ್ತಾರೆ. ಬಟ್ ಆದರೂ ಕೂಡ ಏನಕ್ಕೆ ಪ್ರಯತ್ನ ಅಂದರೆ ವೃದ್ಧಾಶ್ರಮಕ್ಕೆ ಕಳಿಸ್ಬಾರ್ದು ಅನ್ನೋ ಒಂದು ಪ್ರಯತ್ನ. ಬಟ್ ಸರ್ ತುಂಬ ಇಷ್ಟಪಟ್ಟಿದ್ದೆ ನಮ್ಮ ಹುಡುಗಿನ. ಆನ್ ದ ಸ್ಕ್ರೀನ್ ಆಫ್ ದ ಸ್ಕ್ರೀನ್ ಅಂತೀರಾ ಸಿನಿಮಾದಲ್ಲಿ? ಇಲ್ಲ ಆನ್ ದ ಸ್ಕ್ರೀನ್ ಆಫ್ ದ ಸ್ಕ್ರೀನ್ ಅಂದರೆ ಅಲ್ಲೊಂದು ಡೈಲಾಗ್ ಇದೆ, ಏನು ಅವಕಾಶ ಸಿಕ್ಕಾಗ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿರೋ ರೆಕಾರ್ಡ್ ಇದೆ ನನಗೆ. ಅದು ಆನ್ ಸ್ಕ್ರೀನು ಅಷ್ಟೇ, ಆಫ್ ಸ್ಕ್ರೀನು ಅಷ್ಟೇ. ಮಾತಾಡಿದ ಕೆರಿಯರ್ ಬಗ್ಗೆ ನನ್ನ ಕರಿಯರಲ್ಲಿ ನನಗೆ ಸಿಕ್ಕಿರೋ ಅವಕಾಶಗಳಿದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀನಿ ಅಂತ ನಾನು ಹೇಳಿರೋದು. ಸೊ ಅದು ಬೇರೆ ಥರ ಕನ್ವೆ ಆಗಿದೆ ಅಷ್ಟೇ, ಖಂಡಿತ ಆ ಥರದ್ದೇನೂ ಇಲ್ಲ. ಓಕೆ ಸೂಪರ್. ಬಟ್ ಸರ್ ಆ ಫೈಟ್ ಮಾತ್ರ
ಸರ್ ಹೆಂಗ್ ಸರ್ ಅದು? ಬಟ್ ಆದರೆ ಸರ್ ನಿಜವಾಗ್ಲೂ ನಾನು ಹೇಳ್ತೀನಿ, ಅಲ್ಲಿ ಆಗುವಂಥ ಕಷ್ಟ ಬೇರೆ ಎಲ್ಲೂ ಆಗಲ್ಲ ಸರ್. ಆ ಹುಡುಗನಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು ಸರ್. ಇಲ್ಲ, ಅದು ಕಾನ್ಸೆಪ್ಟ್ ಡಿಸೈನ್ ಮಾಡಿರೋ ಗುರುಪ್ರಸಾದ್ ಅವ್ರಿಗೆ ಆಕ್ಸೆಪ್ಟ್ ಹೇಳ್ಬೇಕು. ಅದಕ್ಕೆ ನಾನು ಫೈಟ್ ಮಾಡಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಬಿದ್ದು ನಕ್ಬಿಟ್ಟಿದ್ದೀನಿ. ಯಾಕೆಂದರೆ ಟವಲ್ ಇಟ್ಕೊಂಬಂದು ಆ ಥರ ಎಲ್ಲ ಅದೊಂದು ಸ್ಪೂಫ್ ಸೀನ್ ಇದೆಯಲ್ಲ, ಸಿನಿಮಾ ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಅದನ್ನು ಬೇರೆ ಥರ ಜನಕ್ಕೆ ಒಂದು ನಗು ತಲುಪಿಸೋದು, ಅದು ಅವ್ರಿಗೆ ಸಲ್ಬೇಕು ಕ್ರೆಡಿಟ್. ನಿಜವಾಗ್ಲು. ಬಟ್ ಧನಂಜಯ್ ಅವರು ಅದೇ ಯಾವಾಗಲೂ ನಾವು ಅದನ್ನು ಹೇಳ್ತಿರ್ತೀವಿ, ಅಲ್ಲಲ್ಲಿ ನನಗೆ ಸಿಕ್ಕಿದಾಗ ತುಂಬ ಜೋವಿಯಲ್ ಪರ್ಸನ್, ತುಂಬ ಓದ್ಕೊಂಡಿದ್ದಾರೆ, ತುಂಬ ನಾಲೆಜಬಲ್ ಪರ್ಸನ್. ಅಲ್ಲಮ್ಮ ಸಿನಿಮಾ ಮಾತಾಡ್ಬೇಕಾದ್ರೆ ನನಗೆ ನಿಜವಾಗ್ಲೂ ಅಲ್ಲಮ್ಮದ್ದು ವಚನಗಳನ್ನು ಹಂಗೆ ಬೈಹಾಟ್ ಮಾಡ್ಕೊಂಡು ಶೂಟಿಂಗ್ ಆದಮೇಲೂ ಹಂಗೆ ಹೇಳಿದವರು. ನಿಮಗೇನಾರ ವಚನಗಳು ಹೇಳ್ಕೊಟ್ರ ಅಲ್ಲಮ್ಮದು? ಅವ್ರು ಮಾತಾಡೋದೇ ವಚನಗಳ ಥರ ಇರುತ್ತೆ. ಇನ್ನು ಹೇಳ್ಕೊಟ್ರ ಅಂತ ಕೇಳಿದ್ರೆ ನಾನು ಏನು ಹೇಳ, ಅವ್ರು ಕನ್ನಡ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂದರೆ ನನಗೆ ಕೆಲವೊಂದು ಸತಿ ಅನಿಸುತ್ತೆ ಇದ್ರ ಮೀನಿಂಗ್ ಏನಿರ್ಬೋದಪ್ಪ ಅಂತ. ನನಗೆ ಹಂಗೆ ಅಂದಾಗೆಲ್ಲ ನಾನು ಹಳೆ ಜನ್ರೇಷನ್ ಅನ್ಸ್ಬಿಡುತ್ತೆ, ಮಧ್ಯೆ ಇಂಗ್ಲೀಷ್ ಹಾಕೊಂಡು ಮಾತಾಡಬೇಕು ಅಂತ. ಅಷ್ಟು ಡೀಪಾಗಿ ಎಲ್ಲ ನಿಮ್ಮ ಒಂದು ಕೆಮಿಸ್ಟ್ರಿ ಸ್ಕ್ರೀನ್ ಮೇಲೂ ಕೂಡ ಕಾಣುತ್ತೆ. ಬಟ್ ಬೇಜಾರಿನ ವಿಷಯ ತೆಗೆದು ಹಾಕೋದಾದ್ರೆ, ಇಲ್ಲಿ ರಿಲೀಸ್ ಆಗ್ತಿದೆ ನಮಗೆ ಬರುತ್ತೆ ವಿಷಯ ಅನ್ನೋದಾದ್ರೆ, ಸಿನಿಮಾ ನೋಡಿರೋರು ನೆಕ್ಸ್ಟ್ ನೋಡೋಕೆ ಹೋಗ್ತಾ ಇರೋರು ಏನೇನು ಎಕ್ಸ್ಪೆಕ್ಟ್ ಮಾಡಬೇಕು ಸಿನಿಮಾಯಿಂದ? ಅವರಿಂದ ನನಗೆ ಅವ್ರ ಮೇಲೆ ನನಗೆ ಆ್ಯಕ್ಚುಲಿ ಯಾವುದು ಕಂಪ್ಲೇಂಟ್ ಇಲ್ಲ, ನೀವು ಸಿನಿಮಾ ನೋಡಿಲ್ಲ ಅನ್ನೋ ಕಂಪ್ಲೇಂಟ್ ಇಲ್ಲ. ಬಟ್ ನಮಗೆ ಥಿಯೇಟರ್ ಸಮಸ್ಯೆ ಆಗಿರೋದ್ರಿಂದ ಈ ರೀತಿ ಒಂದು ಡಿಸಿಷನ್ನ ನಮ್ಮ ಟೀಮ್ ಅವ್ರು ತೊಗೊಳ್ತಿದ್ದಾರೆ. ಅದನ್ನು ಬಿಟ್ಟು ರೆಸ್ಪಾನ್ಸ್ ಸಿಕ್ಕಿರೋದಂತೂ ನನ್ನ ಕರಿಯರಲ್ಲಿ ನಾನು ಇದು ಮೊದಲನೇ ಸತಿ ನೋಡ್ತಾ ಇರೋದು. ನೀವು ನೋಡಿದ್ದೀರ ನನ್ನನ್ನು ಅದೇ ಆ ಟೈಮಿಂದನೂ. ನನ್ನ ಕರಿಯರಲ್ಲಿ ನಾನು ಇದು ಮೊದಲನೇ ಸತಿ ನೋಡ್ತಿರೋದು. ನಾನು ಅವತ್ತು ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ಥಿಯೇಟ್ರಲ್ಲಿ, ಕಪಾಲಿಯಲ್ಲಿ ಫಸ್ಟ್ ಡೇ ನಾನು ಫಸ್ಟ್ ಶೋ ನೋಡಿದಾಗ. ಬಟ್ ಸಿನಿಮಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ನಂಗೆ ಯಾವ ಕಂಪ್ಲೇಂಟು ಇಲ್ಲ. ಸೂಪರ್. ಬಟ್ ಅಗೇನ್ ಲಿಟ್ಲ್ ಆನ್ ಅ ಫನಿಯರ್ ಸೈಡ್, ಧನಂಜಯ್ ಅವರು ಯಾವ ಕಲರ್ ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ, ಯಾವ ಕಲರ್ ಶರ್ಟನ್ನ ಐರನ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ? ಅವ್ರು ಆ್ಯಕ್ಚುಲಿ ಯಾವುದ್ರಲ್ಲಿ ಇದ್ರೂ ಮುದ್ದ ಕಾಣಿಸ್ತಾರೆ. ಸ್ಪೆಷಲಿ ಆ ಲುಕ್, ಆ ರಗ್ಗಡ್ ಲುಕ್ ಬರುತ್ತಲ್ಲ ವಿತ್ ಆಲ್ ಹೇರ್ ಮತ್ತು ಗಡ್ಡ ಎಲ್ಲ. ಹೌದು ಸರಿ, ಅದೆಲ್ಲ ಸರಿ. ಬಟ್ ಯಾವಾಗ್ಲಾರು ಒಬ್ಬ ಗಂಡಸು ಲೈಟಾಗಿ ಏನೋ ಟೆನ್ಷನ್ನ ಮರೆಯೋಕ್ಕೆ ಸುಮ್ಮನೆ ಒಂಚೂರು ಬೇರೆ ಎಲ್ಲೋ ಹೋಗ್ಬಿಟ್ಟು ಹಂಗೆ ಬಂದರೆ ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ಮು ಅದರಿಂದ? ಯಾಕೆ ಅದನ್ನ ಅಮ್ಮಂಗೆಲ್ಲ ಫಿಟ್ಟಿಂಗ್ ಇಡೋದು? ಯಾಕಪ್ಪ ನಮ್ಮ ಜೊತೆ ಮಾತಾಡಿ ಅದನ್ನ ಹಂಚ್ಕೋಬೋದಲ್ಲ? ಅದು ನಿಮ್ಮ ಜೊತೆನೇ ಬೇಜಾರಾಗಿದ್ರೆ ಮಾತಾಡಿ. ನಮ್ಮ ಜೊತೆ ಬೇಜಾರಾದ್ರೂ ಹೇಳ್ಕೊಳ್ಬೋದು, ಅಷ್ಟು ಕ್ಲೋಸ್ನೆಸ್ ಇರುತ್ತಲ್ಲ. ನಾನು ಅದು ನನ್ನ ಟಿಪ್, ಅದು ಹುಡುಗಿರಿಗೆ ಏನಂತ ದಟ್ ನಮ್ಮ ಹತ್ರ ಹೇಳ್ಕೊಳ್ಳಿ, ಏನೇ ಇದ್ರು ಬೇಕಾ ಕೂತ್ಕೊಂಡು ನಮ್ಮ ಜೊತೆ ಹೆಂಗೆ ಗಂಡಿರೋದೇ ಹೆಂಗೆ, ಅದೇನು ಮಾಡೋಕ್ಕಾಗಲ್ಲ ಅಲ್ವಾ? ನಾವು ಒಪ್ಕೊಳಕ್ಕಾಗಲ್ಲ, ಸತ್ಯ ಅದು. ಅಲ್ಲ, ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡು ಎಲ್ಲ ಆಚೆ ಹೋಗಿ ಬಂದಿರ್ತೀವಪ್ಪ. ಅದು ನೋಡ್ರೆ ಆ ವಾಯ್ಸ್, ಆ ವಾಸನೆ, ಈ ವಾಸನೆ ಅಂತೆಲ್ಲ ನೀವು ಹಂಗೆಲ್ಲ ಹೇಳ್ಬಾರ್ದು. ಇದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲಿ? ಸಿನಿಮಾ ನೋಡಿದ್ರೆ ಅದರಲ್ಲಿ ಆ ಥರದ್ದು ತುಂಬ ವಿಷಯಗಳಿದೆ, ತುಂಬ ಫನ್ ಇದೆ, ಒಳ್ಳೆ ಎಮೋಷನ್ ಇದೆ. ಸೊ ಪ್ರೊಡ್ಯೂಸರು ತುಂಬ ಪ್ಯಾಷನೇಟಾಗಿ ನನ್ನ ಜನಕ್ಕೆ ತಲುಪಿಸ್ಲೇಬೇಕು ಅಂತ ನಿಂತಿದ್ದಾರೆ. ಸಿನಿಮಾ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ನೋಡಿರೋರಂತೂ ತುಂಬ ಇಷ್ಟಪಟ್ಟು ಬರೆದಿದ್ದಾರೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ. ಸೊ ಇನ್ನೇನಿದ್ರು ಮತ್ತೆ ಅದು ಸಿನಿಮಾ ಆಚೆ ಬಂದಾಗ ಥಿಯೇಟ್ರಿಗೆ ಅದನ್ನು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ, ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಆಡಿಯನ್ಸಿಗೆ ಬಿಟ್ಟಿದ್ದು. ಅದೇ ಯಾಕಂದರೆ ಎಲ್ಲರೂ ತುಂಬ ಚೆನ್ನಾಗಿದೆ. ನನ್ನ ಸಂಗೀತ ಭಟ್ ಬಗ್ಗೆ ಹೇಳಲೇಬೇಕು, ತುಂಬ ಅದ್ಭುತವಾಗಿ ಅಭಿನಯ ಕೊಟ್ಟಿದ್ದಾರೆ. ಒಂದು ಮಿಡಲ್ ಕ್ಲಾಸ್ ಹುಡುಗಿಯಾಗಿ ಅದ್ರ ಜೊತೆಗೆ ಆ ತುಂಟತನ ಮತ್ತು ಆ ಗ್ಲಾಮರ್ಸ್ ಇದು ತುಂಬ ಬೋಲ್ಡಾಗಿ ಮಾಡಿರೋವಂಥದ್ದು, ಅದು ಎಲ್ರಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾಯಿದೆ. ಯಾಕೆಂದರೆ ಎಲ್ಲರಲ್ಲೂ ತುಂಟತನ ಇದ್ದೇ ಇರುತ್ತೆ. ಸೊ ಎಲ್ಲರೂ, ಆಮೇಲೆ ಗುರುಪ್ರಸಾದ್ ನಿರ್ದೇಶನವೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿರೋದು. ಸೊ ಎಲ್ಲ ಅದ್ಭುತವಾಗಿ ಸೇರ್ಕೊಂಡು ಕಟ್ಟಿರೋಂಥ ಸಿನಿಮಾ, ಅದು ಸೋಲ್ಬಾರ್ದು, ಅದು ಸಾಯಬಾರ್ದು, ಖಂಡಿತ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಸೂಪರ್ ಸರ್. ಸೊ ಈ ಒಂದು ಮಾತಲ್ಲಿ ನಾವು ಕನ್ಕ್ಲೂಡ್ ಮಾಡ್ತಾ, ರಿಲೀಸ್ ಆಗ್ತಾ ಇದೆ 2ನೇ ಸಲ ಅಂತ. ಹವಾ, ನನಗೆ ತುಂಬ ಟೆನ್ಷನ್ ರಿಲೀಫ್ ಆಗ್ತಾ ಇದೆ. ನೀವು 2ನೇ ಸಲ ನೋಡ್ರಿ. ಐ ವಿಲ್ ಡೆಫಿನೆಟ್ಲಿ ವಾಚ್ ಇಟ್. ಬಟ್ ಈ ಕಾನ್ವರ್ಸೇಷನ್ನ ನಾನು ಹೆಂಗೆ ಲೈಟಾಗಿ ತೊಗೊಂಡೋಗ್ಲಿ, ಹೆಂಗೆ ಬೇರೆ ಥರ ಇನ್ಫಾರ್ಮೇಟಿವ್ ಆಗಿ ಪ್ಲಸ್ ಫನ್ನಾಗಿ ತೊಗೊಂಡೋಗ್ಲಿ ಅಂತ ಅನ್ಕೊತಾ ಇದ್ದೆ. ಮತ್ತೆ ರಿಲೀಸ್ ಮಾಡಬೇಕು ಅಂತ ಹೊರಟಿದ್ದಾರೆ, ಯಾವಾಗ ಅಂತ ಗೊತ್ತಿಲ್ಲ, ಅದನ್ನು ಸದ್ಯದಲ್ಲೇ ಹೇಳ್ತೀವಿ. ಬಟ್ ಸಿನಿಮಾ ಗೆದ್ದಿದೆ, ತುಂಬ ಚೆನ್ನಾಗಿದೆ. ಅದು ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೇಕು ನಿಮಗೆ, ಯಾಕೆ ಅಷ್ಟು ಖುಷಿ ಇದೆ ಸಿನಿಮಾ ಬಗ್ಗೆ. ಖಂಡಿತ ತುಂಬ ಇಷ್ಟಪಡ್ತೀರಾ, ಹೋಗಿ ನೋಡಿ. ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ಯಾರ್ಯಾರು ಪ್ರೈಮ್ ಟೈಮ್ ಕೊಟ್ಟಿಲ್ವೋ ನಮಗೆ, ದಯವಿಟ್ಟು ನೆಕ್ಸ್ಟ್ ರಿಲೀಸ್ಗೆ ದಯವಿಟ್ಟು ಆ ಟೈಮ್ನ ನಮಗೆ ಕಲ್ಪಿಸ್ಕೊಡಿ. ಇನ್ನೊಂದು ಚಾನ್ಸು ನಿಮ್ಮೆಲ್ರಿಗೂ ರೀಚ್ ಆಗೋಕ್ಕೆ. ಬಿಕಾಸ್ ಸುಮಾರು ಜನ ನಂಗೆ ಮೆಸೇಜ್ ಮಾಡಿದ್ರು, ನಮ್ಮ ಮನೆ ಹತ್ರ ಸಿನಿಮಾ ಇಲ್ಲ, ಇಲ್ಲಿಂದ ತುಂಬ ದೂರ ಆಗುತ್ತೆ, ನಾವು ಹೋಗಿ ಬರೋಷ್ಟರಲ್ಲೇ ಲೇಟ್ ಆಗಿಬಿಡುತ್ತೆ, ಫ್ಯಾಮಿಲೀಸ್ ಇರುತ್ತೆ, ಮಕ್ಕಳಿರ್ತಾರೆ. ಸೊ ಈ ಥರ ಎಲ್ಲ ನಮ್ಮ ಕಾಮನ್ ಜನರಿಗೆ ಕಷ್ಟಗಳಿದೆ, ಅದನ್ನೆಲ್ಲ ಹೆಲ್ಪ್ ಮಾಡೋಕ್ಕಾಗೋದೇ ಥಿಯೇಟರ್ನವರು. ದಯವಿಟ್ಟು ಎಲ್ರಿಗೂ ರೀಚ್ ಆಗೋ ತನಕ ಸಿನಿಮಾ ಥಿಯೇಟರ್ಗಳಲ್ಲಿ ಇರಲಿ. ಅಷ್ಟು ವರ್ಷ ಪಟ್ಟಿದ್ದಂಥ ಸ್ಟ್ರಗಲ್ನ 3 ದಿನದಲ್ಲಿ ತೆಗೆದಾಕಬೇಡಿ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. 2ನೇ ಸಲ ನೋಡಿ. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ,
ಮನುಷ್ಯನ ಹಂಗೆ ಕೇಳಿದ್ರು ಕೊಡಲ್ಲ, ಕಿತ್ಕೋಬೇಕು ಆ ಥರ. ಹಂಗೆ ಕೇಳಿದ್ರು ಕೊಡಲ್ಲ, ಬೇರೆ ಥರ ಕಿತ್ಕೋಬೇಕು ಥಿಯೇಟ್ರ್ಗಳನ್ನ. ಸೂಪರ್ ಸರ್, ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಲವ್ಲಿ, ಥ್ಯಾಂಕ್ ಯು ಸೊ ಮಚ್.